ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿಸ್ಮರಣೆ ನಮನ 317ನೇ ನುಡಿಸ್ಮರಣೆ ನಮನ. ಭಗವಂತ 316 ನುಡಿಸ್ಮರಣೆಗಳನ್ನು ನನ್ನ ಕಡೆಯಿಂದ ಮಾಡಿಸಿ ವಿಶೇಷ ಪುಣ್ಯವನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಭಾಗ್ಯ ನಿಜವಾಗಲೂ ನಾವು ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಯತಿಗಳ ಸ್ಮರಣೆ, ದಾಸರ ಸ್ಮರಣೆ, ಅವರ ವರ್ಧಂತಿ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಬೇಕಂತ ಒಂದು ಪರ್ವಕಾಲ. ಈ ಮಾಘ ಮಾಸ ಅತ್ಯಂತ ಶ್ರೇಷ್ಠ ಮಾಸ. ಈ ಮಾಘ ಮಾಸದಲ್ಲಿ ಬರ್ತಕ್ಕಂಥ ರಾಯರ ಮಠದ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬಂದಿದೆ. ಈ ಒಂದು ಆರಾಧನಾ ಮಹೋತ್ಸವ ಅಂದರೆ ಅವರ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 31ನೇ ಯತಿಶ್ರೇಷ್ಠರು ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಹೆಸರು ಗುರಾಚಾರ್ಯರು ಅಂತ ಹೇಳಿ. ಅಂದರೆ ಅವರು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಪೀಠಾರೋಹಣ ಸ್ವೀಕಾರ ಮಾಡಿದರು. ಸನ್ಯಾಸಾಶ್ರಮ ಮತ್ತು ಪೀಠಾರೋಹಣ ಅತ್ಯಂತ ಅವರ ಕಾಲದಲ್ಲಿ ಮಧ್ವ ಪ್ರಚಾರ ಕೂಡ ಅಷ್ಟೇ ಮಟ್ಟದಲ್ಲಿತ್ತು. ಯಾಕಂದರೆ ಮೈಸೂರು ಅರಸರಿಗೆ ಅತ್ಯಂತ ಬೇಕಾದವರಾಗಿದ್ದರು ನಮ್ಮ ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರು. ಯಾಕಂತೇಳಿ ನಂಜನಗೂಡು ಮೈಸೂರಿಗೆ ಭಾಳ ಹತ್ತಿರ. ಆ ಅರಸರ ಕಾಲದಲ್ಲಿ, ಮೈಸೂರು ಅರಸರ ಕಾಲದಲ್ಲಿ ಆಸ್ಥಾನ ಪಂಡಿತರಾಗಿದ್ದಂಥ ಶೇಷಾಚಾರ್ಯ ಕೌಲಿಗಿ ಅಂಥ ಮಹಾನು ದೊಡ್ಡ ದೊಡ್ಡ ಪಂಡಿತರು ಇವರ ಒಂದು ವಿದ್ಯುತ್ ಪ್ರತಿಭೆಗೆ ಮಾರು ಹೋಗಿ ಇವರಲ್ಲಿ ವಿಶೇಷ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆದರು. ಅಂಥ ಒಂದು ರಾಜ ಕೂಡ ಅವರನ್ನು ತಮ್ಮ ಆಸ್ಥಾನಕ್ಕೆ ಕರೆಸಿಕೊಂಡು ಗೌರವ ಸನ್ಮಾನಗಳನ್ನು ಕೂಡ ಮಾಡಿದ್ದಾರೆ. ಸುಪ್ರಜ್ಞೇಂದ್ರ ತೀರ್ಥರು ಮುಂದೆ ವೇಣುಗೋಪಾಲಾಚಾರ್ಯರಿಗೆ ಆಶ್ರಮ ಕೊಟ್ಟು ಅವರಿಗೆ ಸುಕೃತೇಂದ್ರ ತೀರ್ಥರು ಅಂತ ಹೇಳಿ ನಾಮಕರಣ ಮಾಡಿದರು. ಅಂಥ ಸುಪ್ರಜ್ಞೇಂದ್ರ ತೀರ್ಥರ ಸ್ಮರಣೆ ಮಾಡಿದರೆ ಸುಗುಣೇಂದ್ರ ತೀರ್ಥರ ಮತ್ತು ವಿಶೇಷವಾಗಿ ಸುಕೃತೇಂದ್ರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ನಮಗೂ ನಿಮಗೆಲ್ಲರಿಗೂ ದೊರಕ್ತಾ ಇದೆ. ಆ ಯತಿಶ್ರೇಷ್ಠರ ಯತಿವರಣ್ಯರ ಸ್ಮರಣೆಯನ್ನು ನಾವು ಕೂಡ ಮಾಡಬೇಕು. ಆ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲ ಯತಿಗಳು ಬೇಕು, ಎಲ್ಲ ದಾಸರು ಬೇಕು. ನಾವು ಇಂಥವರೇ ನಂಬಬೇಕು, ಇಂಥವರಿಂದ ಅಂಥೇಳಿ ನಾವು ಪರ್ಟಿಕ್ಯುಲರ್ ಯಾವುದಕ್ಕೂ ಇರಬಾರ್ದು. ಯಾಕಂತ ಹೇಳಿದರೆ ನಾವು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲ ಯತಿಗಳನ್ನು ಗೌರವಿಸಬೇಕು, ಎಲ್ಲ ದಾಸವರಣ್ಯರೇ ಗೌರವಿಸಬೇಕು. ದಾಸವರಣ್ಯರು ಅಂತ ಹೇಳಿದರೆ ಕೇವಲ ಒಂದು ಮಠಕ್ಕೆ ಸೀಮಿತರಾದರಲ್ಲ, ಪ್ರತಿ ಮಠದಲ್ಲಿ ಆಗಿನ ಕಾಲಕ್ಕೆ ದಾಸರು ಇದ್ದೇ ಇರ್ತಿದ್ರು. ಅಂಥ ದಾಸರ ಸ್ಮರಣೆಯನ್ನು ಮತ್ತು ಯತಿಗಳ ಸ್ಮರಣೆಯನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಒಂದು ಸೀತಾ ಜಯಂತಿ ಕೂಡ ಬಂದಿದೆ. ಸೀತಾ ಜಯಂತಿ ಸಾಕ್ಷಾತ್ ಶ್ರೀರಾಮನ ಮಡದಿಯಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಎಷ್ಟು ತ್ಯಾಗಮಯ ಜೀವನ ಅಂತ ಹೇಳಿದರೆ ಶ್ರೀರಾಮ ಪತ್ನಿ ವ್ರತ ಮಾಡಿರ್ತಕ್ಕಂಥ ಒಂದು ಆ ಕಾಲದಲ್ಲಿ ಸೀತಾ ಗಂಡನಿಗೆ ಏನು ಬೇಕು ಅದನ್ನು ವಸೂಲಿದು. ರಾಮ ಕಾಡಿಗೆ ಹೋದರೆ ರಾಮನ ಜೊತೆಗೆ ಕಾಡಿಗೆ ಹೋದಂಥ ಮಹಾ ತಾಯಿ ಅಂತ ಹೇಳಿದರೆ ಸೀತಾ. ಅಂಥ ಸೀತಾ ಕೂಡ ವಿಶೇಷವಾಗಿ ನಮಗೆ ಇವತ್ತು ಲವಕುಶರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸೀತಾ ಮಾತೆ ಶ್ರೀರಾಮಚಂದ್ರನಿಗೆ ಸಲ್ತಾ ಇದೆ. ಅಂಥ ಶ್ರೀರಾಮನ ಸೀತಾ ಮಾತೆಯ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥದ್ದು ಶಿವರಾತ್ರಿ ಜಾಗರಣೆ, ಶಿವರಾತ್ರಿ ಹಬ್ಬ ಅಂತ ಹೇಳಿ ಕೂಡ ನಾವು ಕರಿತೀವಿ. ಆ ಸಾಕ್ಷಾತ್ ಮನೋನಿಯಾಮಕನಾದ ರುದ್ರ ದೇವರ ಜಯಂತಿ, ಹಾಲ ಕೊಡ್ತಕ್ಕಂಥ ಪವಿತ್ರವಾದ ದಿನ. ಅಂತಹ ದಿನದಂದು ನಾವೆಲ್ಲರೂ ಶಿವನ ಸ್ಮರಣೆಯನ್ನು ನಿರಂತರವಾಗಿ ಮಾಡೋಣ. ನಾವು ಮನೋನಿಗ್ರಹ ಆದರೆ, ಮನಸ್ಸು ಕಂಟ್ರೋಲ್ ಇದ್ದರೆ ನಾವು ಯಾವ ಕೆಲಸ ಬೇಕಾದರೂ ಸಾಧನೆಯನ್ನು ಮಾಡಲಿಕ್ಕೆ ನಮ್ಮ ಕಾರಣಭೂತರು ಅಂತ ಹೇಳಿದರೆ ನಮಗೆ ಮಹಾರುದ್ರ ದೇವರು. ಅವರ ಸ್ಮರಣೆಯನ್ನು ಕೂಡ ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.